ಕಣೋ. ಏನ್ಲ ಎಲ್ಲ ವಿರೋಧ ಪಕ್ಷದ ಹಳೆ ಲೀಡ್ರು ಹೊಸ ಲೀಡರ್ಗಳೆಲ್ಲ ಸೇರ್ಕೊಂಡು ಏನೋ ಮಾಡ್ತಾವಲ್ಲಪ್ಪ. ಪಾದಯಾತ್ರೆ ಸಿದ್ದಣ್ಣನ್ ರಾಜೀನಾಮೆ ಕೊಡಿಸ್ಲೇಬೇಕು ಅಂತವ ಅರಕೆ ಕಟ್ಕೊಂಡು ಬೆಂಗಳೂರಿಂದ ಮೈಸೂರಿಗೆ ನಡ್ಕೊಂಡು ಹೋಯ್ತಾವೆ. ಅದಕ್ಕೆ ನಿನ್ನೆ ದಿನ ಉದ್ಘಾಟನೆ ಮಾಡಬೇಕನೆ. ಒಂದು ಆಲ್ರೆಡಿ ವಿಕೆಟ್ ಬಿದ್ದಿದೆ, ಒಂದು ವಿಕೆಟ್ ಬಿದ್ದಿದೆ, ನಾಗೇಂದ್ರನ್ ವಿಕೆಟ್ ಬಿದ್ದಿದೆ, ಕುದುರೆ ಬಿದ್ದಿದೆ, ಚೆಸ್ಸಲ್ಲಿ ಕುದುರೆ ಬಿದ್ದಿದೆ, ಮಹಾರಾಜನ್ ಬೀಳಿಸ್ಬೇಕೀಗ. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನು ಕೂಡ ರಾಜೀನಾಮೆ ಕೊಡಿಸ್ಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ನಾವು ಮಾಡೋಣ. ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂತ ನಿವೇಶನಗಳು ಯಾರು ಬಡವರ ಪಾಲಿಗೆ ಆಗ್ಬೇಕಾಗಿತ್ತೋ ಆ ನಿವೇಶನಗಳನ್ನ ಅವರಿಗೆ ಬೇಕಾಗಿರ್ತಕ್ಕಂಥ ಪುಡಾರಿಗಳಿಗೆಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ. ಇವತ್ತಲ್ಲ ನಾಳೆ ಆ 14 ನಿವೇಶನಗಳು ವಾಪಸ್ಸು ಮೂಡಕ್ಕೆ ಬಂದು ಬಡವರ ಪಾಲಾಗ್ತದೆ. ನಿಮ್ಗೆ ಎಳ್ಳಷ್ಟು ಅನುಮಾನ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸತ್ಯವನ್ನು ಎದುರಿಸುವ ದಮ್ ಇದ್ದಿದ್ರೆ ಅವರು ವಿಧಾನ ಮಂಡಲದಲ್ಲಿ ಚರ್ಚೆಗೆ ಅವಕಾಶ ಕೊಡ್ತಿದ್ರು. ನಮಗೆ ಅನಿವಾರ್ಯ. ಹಾಗಾಗಿ ಬೆಂಗಳೂರಿನಿಂದ ಮೈಸೂರುವರೆಗೆ NDA BJP JDS ಜಂಟಿಯಾಗಿ ಪಾದಯಾತ್ರೆ ಮಾಡ್ತೇವೆ. ಒಳ್ಳೆ ಕೆಲಸ ಕಣ್ಲ. ಅಂದಂಗೆ ಈ ಸದನ ಅಂತೇನು ನಡೆಸ್ತಾ ಇದ್ವಲ್ಲ, ಅದೇನತ್ಲ? ಅಲ್ಲೇನ್ ಮಾಡ್ತಾರೆ ಅಂತ ಸದನ ಮಾಡ್ಬೇಕಣ್ಣ. ಸುಮ್ಕೆ ಗಲಾಟೆ ಮಾಡ್ಕೊಳಕ್ಕೆ ಮಾಡ್ಬೇಕು ಅಷ್ಟೇ ಅದನ್ನ. ಅದಕ್ಕೆ ಸುಮ್ನೆ ಸದನ ಬೇಡಕ್ಕೆ ಬೇಡ ಅಂತ ಡಿಸೈಡ್ ಆಗಿರಂಗ್ರಿ. ಜನಗಳ ಕಷ್ಟದ ಬಗ್ಗೆ ಮಾತಾಡಕ್ಕೆ ಇದ್ದಿದ್ದೆ ಒಂದ್ ಜಾಗ, ಅದಕ್ಕೂ ಕಲ್ಲು ಹಾಕುದುವೇನ್ಲೆ? ಹಗರಣ ನಡೀತೈತೆ. CM ರಾಜೀನಾಮೆ ಕೊಡ್ಸೋ ಚಾನ್ಸ್ ಇದ್ದಾಗ ಯಾರು ಸದನ ಮಾಡ್ಕೊಂಡ್ ಕೂರ್ತಾರಲ್ಲ, ಲಾಭ ಎಲ್ಲಿ ಸಿಗ್ತದೋ ಅಲ್ಲಿ ಹೋರಾಟ ಮಾಡ್ಬೇಕಾಯ್ತದೆ. ಅದಕ್ಕೆ ಹೋರಾಡ್ತಬೇಕಣ್ಣ. ಸೂಪರ್ ಮಾಮಾ. ಇದಕ್ಕೆ ಆಡಳಿತ ಪಕ್ಷದ ಪುಣ್ಯಾತ್ಮರು ಏನ್ ಹೇಳ್ತಾವಲ್ಲ? ಕೇಳಿಸ್ಕೊಳಪ್ಪ ನೀನೇ. ಮಾಡ್ಲಿ ಪಾಪ, ನಾವು ಮಾಡ್ತೀವಿ. ನಾವು ಪೊಲಿಟಿಕಲಿ ವಿ ವಿಲ್ ಆಲ್ಸೋ ಅಪೋಸ್, ಐ ಮೀನ್ ಫೇಸ್ ಇಟ್. ಏನಂತ ಮಾಡ್ತಾರೆ? ಏನು ವಾಲ್ಮೀಕಿ ಹಗರಣ ಸುಳ್ಳು ಆರೋಪ ಮಾಡಿದ್ರೆ ಹಗರಣ ಆಗಿರೋದು ನಿಜ. ಬಟ್ ನಾಟ್ 187 ಕೋಟಿ 33 ಲಕ್ಷ ಅಲ್ಲ, 84 ಕೋಟಿ 63 ಲಕ್ಷ. ನಾವು ನಮ್ಮ ಅವಧಿಯಲ್ಲಿ ನಾವು ಸೈಟ್ಗಳು ರಾಂಗ್ ಆಗಿ ಕೊಟ್ಟಿದ್ದೇವೆ, ಮೂಡ ಹಗರಣ ಆಗಿದೆ, ಅದಕ್ಕಾಗಿ ಪಾದಯಾತ್ರೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಒಪ್ಕೊಳ್ತೀನಿ. ನೀವು ಸೈಟ್ ಕೊಟ್ಟು ಹಗರಣ ಆಗೈತೆ ಅಂತ ಹೇಳಿ ನೀವೇ ಪಾದಯಾತ್ರೆ ಮಾಡೋದು ಇದ್ಯಾ ಧರ್ಮ ಇದು? ಈಗ ಏನ್ ಮಾಡೋದಂತ ಮುಂದಕ್ಕೆ? ಮಳೆಗಾಲದಲ್ಲಿ ಅದೆಂತ ಮಾತು ಕೇಳ್ತಿಲ್ಲಣ್ಣ. ಈ ಟೈಮಲ್ಲಿ ಏನ್ ಮಾಡಕ್ಕಾಯ್ತದಿಲ್ಲ? ಈ ಟೈಮಲ್ಲಿ ಏನು ಮಾತಾಡಕ್ ಆಗೋದಿಲ್ಲ ಕಣ್ಲಬೇಕು ನಶಿ. ಆಡಳಿತ ಪಕ್ಷದವು ಅವುಗಳ ಲಾಭಕ್ಕೆ ಹಗರಣ ಮಾಡ್ಕೊಂಡವಿ, ವಿರೋಧ ಪಕ್ಷದವು ಅವುಗಳ ಲಾಭಕ್ಕೆ ಪಾದಯಾತ್ರೆ ಮಾಡ್ತಾವಿ. ಯಾರಿಗೆ ಅಂತ ನಾವು ನ್ಯಾಯ ಕೊಡ್ಸಂಡ್ಲೇಬೇಕು ನಶಿ. ನ್ಯಾಯ ನೀನೇ ಕೊಡ್ತಿಲ್ಲಣ್ಣ. ಈಗ ಎಲೆಕ್ಷನ್ ಐತಾ, ಅವೇನಾರ ಮಾಡ್ಕೊಳ್ಳಿ, ನೀನು ಪಾರ್ಟಿ ನೀನು ಕೆಲ್ಸ ನೋಡ್ಕಷ್ಟೇ. ಹಂಗಂದೇನ್ಲೆ? ಆಯ್ತು ಬಿಡಪ್ಪ, ತಪ್ಪಾತು. ಇಲ್ಲಿಗೆ ನಿಲ್ಲಿಸ್ಬಿಡೋಣ ನಡ್ಲೆ. ಶಿವನಿ ಶಂಭುಲಿಂಗ.